ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಜತಪಿ ಪ್ರಥಮ ದುಃಖ ಪಾವಯಿ ರೋವಯಿ ಬಾಲ ಅಧೀರ್ ವ್ಯಾಧಿ ನಾಸ ಹಿತ ಜನನಿ ಗನತಿ ನ ಸೋ ಸಿಸು ಪೀರ್ ತಿಮಿ ರಘುಪತಿ ನಿಜ दास कर हरहि मान हित लागी तुलसीदास ऐसे प्रभु ही कस न भजहूँ भ्रम त्यागी राम कृपा आपनि जड़ताई कहूँ खगेस सुनहु मन लाई जब जब राम मनुज तनु धरहि भक्त हेतु लीला बहु करहि तब तब अवधपुरी मैं जाऊँ बाल चरित बिलो की हरिशाऊँ जन्म महोत्सव देखऊँ जाई बरस पा च तह रहऊँ लोभाई इष्ट देव मम बालक रामा शोभा बपुष कोटि सतनामा निज प्रभु बदन निहारी निहारी लोचन सुफल करऊँ उर्गारी लघु बायस बपु धरी हरिसंगा देखऊँ बाल चरित बहु ರಂಗಾ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ನಾನು ಕೂಡ ಒಂದ್ಸರಿ ಮೋಹಕ್ಕೆ ವಶನಾಗಿದ್ದೆ, ಅದರ ಬಗ್ಗೆನೂ ತಿಳಿಸ್ತೀನಿ. ಯಾಕಂದರೆ ನೀವು ಭಗವಂತನನ್ನು ತುಂಬ ಪ್ರೀತಿಸೋರು ಮತ್ತು ಆ ರಾಮನ ಕೃಪೆ ನಿಮ್ಮ ಮೇಲೆ ಇದೆ. ಆಮೇಲೆ ರಾಮಚಂದ್ರನ ಸ್ವಭಾವ ಏನು ಅನ್ನೋದನ್ನು ಹೇಳ್ತೀನಿ. ಯಾಕೆ ಅಂತಂದರೆ ತನ್ನ ಸೇವಕರಲ್ಲಿ ಅಭಿಮಾನವನ್ನು ಇರೋದಕ್ಕೆ ಬಿಡೋದಿಲ್ಲ ಅವನು. ಯಾಕೆ ಈ ದುರಭಿಮಾನ ಅನ್ನೋದೇ ಜನ್ಮ ಮೃತ್ಯುಗಳಿಗೆ ಕಾರಣವಾಗಿರುವಂಥದ್ದು, ಎಲ್ಲ ಕ್ಲೇಶಗಳಿಗೆ ಜನ್ಮ ಕೊಡುವಂಥದ್ದೇ ಇದು. ಅದಕ್ಕೋಸ್ಕರನೇ ಅವನು ಭಕ್ತರ ಗರ್ವವನ್ನು ತಕ್ಷಣವೇ ದೂರ ಮಾಡಿಬಿಡ್ತಾನೆ. ಇದು ಭಕ್ತರ ಮೇಲೆ ಭಗವಂತ ಇಟ್ಟಿರುವಂಥ ಒಂದು ಅನುರಾಗ. ಹೇಗೆ ಒಬ್ಬ ತಾಯಿ ಮಗುವಿಗೆ ಶರೀರದಲ್ಲಿ ಏನಾದರೂ ಗಾಯ ಆಗಿದ್ರೆ ಎದೆಯನ್ನು ಕಲ್ಲು ಮಾಡಿಕೊಂಡು ಆ ಗಾಯವನ್ನು ಒಡಿತಾಳೋ, ಅದೇ ರೀತಿ ಭಗವಂತನೂ ಕೂಡ ತನ್ನ ಭಕ್ತರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಆ ಅಭಿಮಾನ ಅನ್ನೋದು ಅವರನ್ನು ಸರ್ವನಾಶ ಮಾಡುತ್ತೆ ಅಂತ ಗೊತ್ತಿರೋ ಕಾರಣದಿಂದ ಅದನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿ ಈಗ ಮುಂದುವರೆದು ಹೇಳ್ತಾರೆ. ಒಬ್ಬ ಬಾಲಕ ಶಸ್ತ್ರಚಿಕಿತ್ಸೆ ನಡೆಯುತ್ತಲ್ಲ, ಆಪರೇಷನ್ನು, ಆ ಸಮಯದ ಮೊದಲಿಗೆ ಧೈರ್ಯಗೆಟ್ಟು ದುಃಖದಿಂದ ಅರ್ಚ್ಕೊಂಡ್ರೂ ಕೂಡ ರೋಗ ನಿವಾರಣೆಗೋಸ್ಕರ ತಾಯಿ ಅವನ ಅಳುವನ್ನು ಲೆಕ್ಕ ಮಾಡೋದಿಲ್ಲ. ಈಗ ರೋಗ ನಿವಾರಣೆ ಆಗಬೇಕು ಅಂತಂದರೆ ಆಪ್ರೇಷನ್ ಮಾಡಬೇಕಾದ್ರೆ ನೋವಾಗುತ್ತೆ, ಅದು ತಾಯಿಗೆ ತಡ್ಕೊಳಕ್ಕಾಗಲ್ಲ. ಆದರೂ ಕೂಡ ತಡ್ಕೊಳ್ತಾಳೆ. ಯಾಕೆ ಅಂತಂದರೆ ರೋಗ ನಿವಾರಣೆ ಆಗೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅವಳು ಆ ಮಗು ಅಳ್ತಾ ಇದ್ರೂ ಕೂಡ ದುಃಖದಿಂದ ಅದನ್ನು ಲೆಕ್ಕಿಸೋದಿಲ್ಲ. ಮೇನು ರೋಗ ವಾಸಿಯಾಗೋದು ಇಂಪಾರ್ಟೆಂಟು. ಅದೇ ರೀತಿ ಶ್ರೀ ರಘುನಾಥ ತನ್ನ ಭಕ್ತರ ಒಳಿತಿಗೋಸ್ಕರ ಅವನಲ್ಲಿರುವಂಥ ಆ ಗರ್ವವನ್ನು ದೂರ ಮಾಡ್ತಾನೆ. ಎಲೆ ಮನಸ್ಸೆ, ಭ್ರಮೆಯನ್ನು ಬಿಟ್ಟು, ಅಂದರೆ ಇಲ್ಲಿ ತುಳಸಿದಾಸರು ತಮ್ಮ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಭ್ರಮೆಯನ್ನು ಬಿಟ್ಟು ಅಂತಹ ಪ್ರಭುವನ್ನು ನೀನು ಯಾಕೆ ಭಜಿಸೋದಿಲ್ಲ ಅಂತಂದ್ಬಿಟ್ಟು ತುಳಸಿದಾಸರು ಹೇಳ್ತಾರೆ. ಅಂದರೆ ಇಲ್ಲಿ ನಮಗೆ ನಾವು ಹೇಳ್ಕೋಬೇಕು, ಆಯಿತಾ? ತುಳಸಿದಾಸರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಮನಸ್ಸಿಗೆ ಈ ರೀತಿ ಹೇಳ್ಕೋಬೇಕು ಅಂತ. ಮನಸ್ಸೇ, ಈ ರೀತಿಯ ಭಗವಂತ ಅವನು ನಮ್ಮ ದುಃಖ ದುಮ್ಮಾನಗಳನ್ನು ದೂರ ಮಾಡೋದಕ್ಕೋಸ್ಕರನೇ ಇರುವಂಥವನು. ಅದಕ್ಕೆ ಈ ಭ್ರಮೆಯನ್ನು ಬಿಟ್ಟು ಆ ಪ್ರಭುವನ್ನು ನೀನು ಭಜಿಸು. ಯಾಕೆ ನೀನು ಭಜಿಸೋದಿಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನಾವು ಕೇಳ್ಕೋಬೇಕು. ಮುಂದುವರೆದು ಕಾಕಭೂಷುಂಡಿ ಅವರು ಹೇಳ್ತಾರೆ, ಓ ಪಕ್ಷಿರಾಜ ಗರುಡ, ಶ್ರೀರಾಮನ ಕೃಪೆ ಮತ್ತು ನನ್ನ ಮೂರ್ಖತನವನ್ನು ಕೂಡ ಹೇಳ್ತೀನಿ. ಇಲ್ಲಿ ಆ ರಾಮನ ಕೃಪೆ ಹೇಗಿರುತ್ತೆ ಮತ್ತು ನನ್ನ ಮೂರ್ಖತನ ಏನು ಅದನ್ನು ಕೂಡ ಹೇಳ್ತೀನಿ. ಗಮನ ಇಟ್ಟು ಕೇಳು, ದತ್ತ ಚಿತ್ತನಾಗಿ, ಅಂದರೆ ತುಂಬ ಗಮನ ಇಟ್ಟು ಕೇಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗಮನ ಇಟ್ಟು ಕೇಳಬೇಕು ಅಂದರೆ ಅವರ ಒಂದು ಜೀವನದಲ್ಲಿ ಏನು ನಡೀತು, ಅವ್ರಿಗೆ ಎಂಥ ಒಂದು ಭ್ರಮೆ, ವ್ಯಾಮೋಹ, ಮೋಹ ಇಂಥದ್ದೆಲ್ಲ ಏನಿತ್ತು, ಅದನ್ನು ಹೇಗೆ ಭಗವಂತ ದೂರ ಮಾಡ್ದ, ಇದನ್ನು ತಿಳ್ಕೊಬೇಕು ನಾವು. ಆವಾಗ ನಮ್ಮ ಜೀವನದಲ್ಲೂ ಏನಾದರೂ ಘಟನೆಗಳು ನಡೆದಾಗ ನಾವು ನಿಜವಾಗ್ಲೂ ಭಗವಂತನಿಗೆ ಶರಣಾಗತಿಯಾಗಿ ಅವನ ಸೇವೆ ಮಾಡ್ತಾ ಇರಬೇಕಾದ್ರೆ, ಅವನ ನಾಮಸ್ಮರಣೆ ಮಾಡ್ತಾ ಇರಬೇಕಾದ್ರೆ ಭಗವಂತ ಯಾವ ರೀತಿ ನಮ್ಮಲ್ಲಿರುವಂಥ ಆ ಮೋಹ, ಮಾಯೆ ಮತ್ತು ದುರಭಿಮಾನ ಇಂಥದ್ದನ್ನೆಲ್ಲ ದೂರ ಮಾಡ್ತಾನೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಶ್ರೀರಾಮಚಂದ್ರ ಮನುಷ್ಯನಾಗಿ ಅವತಾರ ಮಾಡಿ ಭಕ್ತರಿಗೋಸ್ಕರ ಅನೇಕ ಲೀಲೆಗಳನ್ನು ಪ್ರದರ್ಶನ ಮಾಡ್ತಾ ಇರಬೇಕಾದ್ರೆ ನಾನು ಅಯೋಧ್ಯೆಗೆ ಹೋಗಿದ್ದೆ.
ಅಲ್ಲಿ ಹೋಗಿ ನಾನು ಶ್ರೀರಾಮನ ಜನ್ಮೋತ್ಸವದಲ್ಲಿ ಪಾಲ್ಗೊಂಡಿದ್ದೆ. ಅಂದರೆ ರಾಮ ಹುಟ್ಟಿರುವಂಥ ಒಂದು ಉತ್ಸವ ನಡೆಯುತ್ತಲ್ಲ, ಅದರಲ್ಲಿ ನಾನು ಕೂಡ ಇದ್ದೆ. ಅವನ ಬಾಲಲೀಲೆಗಳನ್ನು ನೋಡಿ ನಾನು ತುಂಬ ಸಂತೋಷಪಟ್ಟೆ. ಅವನ ಬಾಲಲೀಲೆಗಳಲ್ಲಿ ಮುಗ್ಧನಾಗಿ 5 ವರ್ಷಗಳ ತನಕ ನಾನು ಅಲ್ಲೇ ಇದ್ದೆ. ಬಾಲಕರೂಪಿ ಶ್ರೀರಾಮಚಂದ್ರ ನನ್ನ ಇಷ್ಟ ದೈವ. ಕೆಲವರಿಗೆ ನೋಡಿ, ಒಬ್ಬೊಬ್ಬರಿಗೆ ಭಗವಂತನ ಒಂದೊಂದು ರೂಪ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬಾಲರೂಪ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಅವನ ಶರೀರ ಕೋಟಿ ಮನ್ಮಥರ ಸೌಂದರ್ಯ ಸೇರಿಸಿದ್ರೆ ಹೇಗಿರುತ್ತೋ ಆ ರೀತಿ ಶೋಭಿತವಾಗಿರುವಂಥದ್ದು. ಗರುಡನೇ, ನಾನು ಪ್ರಭುವಿನ ಮುಖಾರವಿಂದವನ್ನು ನೋಡ್ತಾನೆ ಕಣ್ಣುಗಳನ್ನು ನಾನು ಸಾರ್ಥಕಪಡಿಸ್ಕೊಂಡೆ. ಅಷ್ಟೊಂದು ನನಗೆ ಆಪರ್ಚುನಿಟಿ ಇತ್ತು. ನಾನೊಂದು ಸಣ್ಣ ಕಾಗೆಯ ರೂಪವನ್ನು ತಳೆದು ಭಗವಂತನ ಜೊತೆ ಓಡಾಡಿಕೊಂಡು ಅವನ ಬೇರೆ ಬೇರೆ ಬಾಲಚರಿತಗಳನ್ನೆಲ್ಲ ನೋಡ್ತಾ ಇದ್ದೆ. ಅಂದರೆ ಇಲ್ಲಿ ಕಾಕಭೂಷುಂಡಿ ಅವರು ತಮ್ಮ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಚಿಕ್ಕ ಒಂದು ಕಾಗೆ ರೂಪವನ್ನು ನಾನು ಪಡ್ಕೊಂಡು ಆ ರಾಮನ ಬಾಲಚರಿತ್ರೆಗಳನ್ನೆಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ನೋಡೋದಕ್ಕಷ್ಟು ಆನಂದ. ನನಗೆ ಅಂಥ ಒಂದು ಭಾಗ್ಯ ಕೂಡ ಸಿಕ್ಕಿತ್ತು ಅಂತಂದ್ಬಿಟ್ಟು ಬಾಲ್ಯದಲ್ಲಿ ಏನಾಗಿತ್ತು ಅನ್ನೋದನ್ನು ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.